ಕೂಡ ನೋಡ್ತಾ ಇದ್ದೀರಿ ಸರ್. ಪ್ರತ್ಯೇಕೊಂದು ಸ್ಟಾರ್ ನಟರ ವಿಚಾರವಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಹೆಂಗೆ ರಿಸೀವ್ ಮಾಡ್ತಾರೆ ಸರ್? ಇಷ್ಟು ವರ್ಷ ಚಿತ್ರರಂಗದಲ್ಲಿತ್ತು ಸರ್. ಈಗ ಅದೇ ನಟರು ಮತ್ತೆ ಅವರ ಪಾತ್ರಗಳು ಸಹಜವಾಗಿ ಸಿನಿಮಾ ನೋಡೋದರಿಗೆ ಮತ್ತೆ ಜನರಿಗೆ ಇನ್ಸ್ಪಿರೇಷನ್ ಆಗ್ಬೇಕಿತ್ತು ಅನ್ನೋದು ಸರ್. ಬಟ್ ಈಗ ವೈಯಕ್ತಿಕ ಬದುಕಲಾಗ್ತಕ್ಕಂಥ ಬದಲಾವಣೆಗಳು ಕೂಡ ಒಂದು ರೀತಿ ಎಲ್ಲ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ವೈಯಕ್ತಿಕ ಬದುಕು ಜನರ ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ರೀತಿ ಸರ್, ಅದು ಆ ಸಮಾಜಕ್ಕೆ ಬಿಟ್ಟಿದ್ದು. ಅದು ಹೇಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಅಥವಾ ಈತ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗೆ ಕ್ರಿಯೆ ಇರಬೇಕಲ್ಲ, ಆ ಕ್ರಿಯೆ ಏನು ಅದರ ಮೇಲೆ, ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನೋ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಯಾಕಂದರೆ ನನಗೂ ಒಂದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಾವೇನೋ ಕೆಲವು ಸಲ ಬಹಳ ಆಸೆಯಿಂದ ನಾನು ಅದರಲ್ಲಿ ಒಂದು 10-15 ಸೋಕಾಲ್ಡ್ ಪೊಲಿಟಿಕಲ್ ಫಿಲ್ಮ್ಸ್ ನಟಿಸಿದ್ದೀನಿ. ನಾನು ಅದೊಂದು ಭ್ರಮೆ ಇತ್ತು, ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜಕೀಯ ಬದಲಾಗ್ಬೋದು, ಜನರ ಮೇಲೆ ಪರಿಣಾಮ ಆಗಬಹುದು ಅಂತೆಲ್ಲ ನೋಡಿದ್ರೆ ಏನು ಒಂದು 2-3% ಕೂಡ ಅದು ಅದೇ ಇದು ಇದೆ. ನಾವೇ ಒಂದು ಪೊಲಿಟಿಕಲ್ ಫಿಲ್ಮ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಕಡೆ ಜನ ನೋಡಿದ್ರೆ ಅದನ್ನು ನಾವು ಕಲಾತ್ಮಕ ಚಿತ್ರಗಳು, ಪೊಲಿಟಿಕಲ್ ಫಿಲ್ಮ್ಸ್ಗಳು, ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ಗಳು ಮಾಡಿ ಅದು ಅನುಭವ ಇದೆ. ಸೊ ಅದೇ ರೀತಿ ಇದು ಸಮಾಜದ ಮೇಲೆ ಇವೆಲ್ಲ ಒಬ್ಬ ಅಥವಾ ಒಂದು 5 ಜನ ಅಥವಾ 10 ಜನ ಅಥವಾ ಈ ನಟನಟಿಯರಿಂದ ಆ ಕಾಲ ಮೀರಿ ಇವತ್ತು ಎಲ್ಲರೂ ಇಟ್ಸ್ ಆಲ್ಮೋಸ್ಟ್ ಆಸ್ ಇಫ್ ಎವ್ರಿಬಡಿ ಇಸ್ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಇಸ್ ನೋ ಹೀರೋ, ನೋ ಹೀರೋ, ಎಲ್ಲರೂ ಎವ್ರಿಬಡಿ ಇಸ್ ದ ಹೀರೋ, ಎವ್ರಿಬಡಿ ಇಸ್ ದ ಹೀರೋಯಿನ್. ಸೊ ಎಲ್ಲರೂ ಎನಿಥಿಂಗ್ ಇಸ್ ಎಂಟರ್ಟೈನ್ಮೆಂಟ್. ರಾಜಕೀಯ ಬೇರೆ ಸರ್, ಯಾಕಂದ್ರೆ ರಾಜಕೀಯ ಹೋದಂತ ಸಂದರ್ಭದಲ್ಲಿ ಏನಾದ್ರು ಪರ ವಿರೋಧ ಎರಡೂ ಇರುತ್ತೆ. ಒಬ್ಬ ಸ್ಟಾರ್ ನಟರು, ಅದರಲ್ಲೂ ಕೂಡ ಇತ್ತೀಚಿನ ಬೆಳವಣಿಗೆ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಹೋದಂತ ಸಂದರ್ಭದಲ್ಲಿ ಅದು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಘಟನೆ ಬೀಳ್ಬೋದು? ಅದನ್ನ ಅದರಿಂದ ಏನು ಪ್ರಯೋಜನ ಇದು ಆಗೋದಿಲ್ಲ. ಘಟನೆ ಆಗೋದು ಅದು ಯಾವ ಈಗ ಹಿರಿಯರಾಗಿ ಆ ಘಟನೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ಬಗ್ಗೆ? ಆ ಘಟನೆಗಳು, ಆ ತರದ ಘಟನೆ ಬಗ್ಗೆ ಹಿರಿಯರಾಗಿ, ಚಿತ್ರರಂಗದಲ್ಲಿ ಹಿರಿಯರಾಗಿ ಏನು? ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ. ಇದು ಒಬ್ಬ ಸಿನಿಮಾದ ಒಂದು ಜೀವನದಲ್ಲಿ ಆಗಿರೋದು ಮಾತ್ರವಲ್ಲ, ಅದೇ ಥರದ ಬಗ್ಗೆ ಅನೇಕ ಇದಕ್ಕಿಂತ ಅದು 1000 ಪಟ್ಟು ಎಲ್ಲ ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ವಯಲೆನ್ಸ್ ಇವೆಲ್ಲ ಆಗ್ತಿದೆ. ಇಲ್ಲಿ ಒಂದು ಘಟನೆ ಆಗಿದೆ ಅಷ್ಟೇ, ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಪಬ್ಲಿಸಿಟಿ ಸಿಗ್ಬೋದು ಹೊರತು ಅದ್ರ ಸಮಾಜದ ಮೇಲೆ ಸಮಾಜ ಈಗ ನಾವು ನೋಡ್ತೀವಲ್ಲ, ಕೆಲವು ಘಟನೆಗಳಾಗಿದ್ದಾವೆ, ಆಗ್ತಾ ಇರ್ತವೆ. ಅದನ್ನು